ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಇಂಟರ್ನ್ಯಾಷನಲ್ ನ್ಯೂಸ್ಗೆ ಸ್ವಾಗತ. ಚೀನಾದಿಂದ ಸರ್ಕಾರ ಕೆಡವಲು ಯತ್ನ, ಪರಿಸ್ಥಿತಿ ಕೈ ಮೀರುವ ಮುನ್ನ ಭಾರತ ಎಚ್ಚೆತ್ತುಕೊಳ್ಳಬೇಕು. ಇಂತಹದ್ದೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಹಾಗಾದ್ರೆ ಭಾರತ ನಿಜಕ್ಕೂ ಎಚ್ಚೆತ್ತುಕೊಳ್ಳಬೇಕಾದ ಪರಿಸ್ಥಿತಿ ಬಂದೊದಗಿದ್ಯಾ? ಇಷ್ಟು ದಿನ ಚೀನಾ ನಮ್ಮ ಶತ್ರು ರಾಷ್ಟ್ರ ಅಂತಾನೆ ಅಂದ್ಕೊಂಡಿದ್ವಿ. ಪಾಕ್ ಜೊತೆ ಸೇರಿ ಈ ಗುಳ್ಳೇನರಿ ಚೀನಾ ಭಾರತದ ವಿರುದ್ಧ ಮಸಲತನ ಮಾಡ್ತಾನೆ ಇರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದೇ ಚೀನಾ ಮೋದಿ ಮುಂದೆ ತಲೆಬಾಗಿದೆ. ಭಾರತದೊಂದಿಗೆ ಸ್ನೇಹವನ್ನ ಬಯಸ್ತಾ ಇದೆ. ಅದಕ್ಕೆ ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹೌದು, ವಿಶ್ವದ ಅನೇಕ ದೇಶಗಳ ಮೇಲೆ ದುಬಾರಿ ಸುಂಕವನ್ನ ವಿಧಿಸಿದ ಡೊನಾಲ್ಡ್ ಟ್ರಂಪ್ ಸುಂಕಾಸುರ ಅಂತಾನೆ ಹೆಸರುಗಳಿಸಿದ್ದಾರೆ. ಅದರಲ್ಲೂ ಚೀನಾ ವಿರುದ್ಧ ದೊಡ್ಡ ಟ್ಯಾಕ್ಸ್ ವಾರೇ ನಡೆದಿದೆ. ಹೀಗಾಗಿ ಚೀನಾ ಭಾರತದೊಂದಿಗೆ ಚೆನ್ನಾಗಿದ್ರೆ ನಮಗೆ ಉಳಿಗಾಲ ಅಂತ ಭಾರತದೊಂದಿಗೆ ಉತ್ತಮ ಸ್ನೇಹವನ್ನ ಬಯಸ್ತಾ ಇದೆ. ಹೀಗಿರುವಾಗಲೇ ಇದೀಗ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ಅದೇನಂದ್ರೆ ಚೀನಾದಿಂದ ಸರ್ಕಾರ ಕೆಡವಲು ಯತ್ನ ನಡೀತಾ ಇದೆ ಅಂತ. ಹಾಗಾದ್ರೆ ಗುಳ್ಳೇನರಿ ಚೀನಾ ಸೈಲೆಂಟ್ ಆಗಿ ಇದ್ಕೊಂಡೆ ಭಾರತದ ವಿರುದ್ಧ ಕೊಳ್ಳೆ ಇಡೋ ಕೆಲಸವನ್ನ ಮಾಡ್ತಾ ಇದ್ಯಾ? ಈ ಬಗ್ಗೆ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಮೋದಿ ಇರೋವರೆಗೂ ಚೀನಾ ಕೈಯಲ್ಲಿ ಏನು ಆಗೋದಿಲ್ವಾ? ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಚೀನಾವನ್ನ ನಂಬೇಕಾ ಬೇಡವಾ ಅಂತ ಕೂಡ ಕಮೆಂಟ್ ಮಾಡಿ. ಗಡಿಪಾರಿನಲ್ಲಿರುವಂತಹ ಟಿಬೇಟಿಯನ್ ಸರ್ಕಾರದ ಮಾಜಿ ಅಧ್ಯಕ್ಷ ಡಾಕ್ಟರ್ ಲೋಪ್ಸಾಂಗ್ ಸಂಗಾಯ್ ನವದೆಹಲಿಯಲ್ಲಿರುವಂತಹ ಚೀನಾ ರಾಯಭಾರಿ ಕಚೇರಿ ಭಾರತೀಯ ರಾಜಕಾರಣಿಗಳ ಮೇಲೆ ಪ್ರಭಾವ ಬೀರಲು ಮತ್ತು ಆಡಳಿತ ಬದಲಾವಣೆಯನ್ನ ರೂಪಿಸಲು ಸಕ್ರಿಯವಾಗಿ ಪ್ರಯತ್ನಿಸ್ತಾ ಇದೆ ಎಂಬಂತಹ ಸ್ಫೋಟಕ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ಗಣ್ಯರ ಸಹಕಾರ ಪಡೆದು ಸರ್ಕಾರ ಬದಲಾವಣೆ ಮಾಡುವುದು ಪ್ರಾಚೀನ ಚೀನಾ ತಂತ್ರವಾಗಿದೆ ಅಂತ ಅವರು ಎನ್ಡಿಟಿವಿಗೆ ನೀಡಿರುವಂತಹ ವಿಶೇಷ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅವರು ನಾಯಕರು, ಬುದ್ಧಿಜೀವಿಗಳು, ಉದ್ಯಮಿಗಳು, ಪತ್ರಕರ್ತರು ಮತ್ತು ಇಂದಿನ ಯೂಟ್ಯೂಬರ್ ಗಳನ್ನು ಸಹ ಖರೀದಿಸ್ತಾ ಇದ್ದಾರೆ. ಅವರು ಟಿಬೆಟ್, ಶಿನ್ಜಿಯಾಂಗ್ ಮತ್ತು ಮಂಗೋಲಿಯಾದಲ್ಲಿ ಹೇಗೆ ನುಸುಳಿದರೋ ಭಾರತದಲ್ಲಿಯೂ ಕೂಡ ಅದೇ ರೀತಿ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಡಾಕ್ಟರ್ ಲೋಪ್ಸಾಂಗ್ ಸಂಗೈ ಆತಂಕ ವ್ಯಕ್ತಪಡಿಸಿದ್ದಾರೆ. ಬೀಜಿಂಗ್ ನ ರಾಜಕೀಯ ತಂತ್ರಗಳಿಗೆ ಭಾರತ ಹೊರತಾಗಿಲ್ಲ ಅಂತ ಅವರು ಎಚ್ಚರಿಕೆ ನೀಡಿದ್ದಾರೆ. ದೆಹಲಿಯಲ್ಲಿ ನಡೆಯುವ ಚೀನಿ ರಾಯಭಾರ ಕಚೇರಿಯ ರಾಷ್ಟ್ರೀಯ ದಿನಾಚರಣೆಯನ್ನ ನೋಡಿ ಯಾರು ಹಾಜರಾಗುತ್ತಾರೆ ಎಂಬುದು ಪರಿಶೀಲಿಸಿ ರಾಜಕಾರಣಿಗಳು, ವ್ಯಾಪಾರ ಮುಖಂಡರು ಮತ್ತು ಇತರರ ಛಾಯಾಚಿತ್ರಗಳನ್ನ ನೀವು ನೋಡಿರಬಹುದು. ಅವರೆಲ್ಲರನ್ನ ಖರೀದಿಸಲಾಗಿಲ್ಲ, ಆದ್ರೆ ಚೀನಿಯರು ಪ್ರಯತ್ನಿಸ್ತಾನೆ ಇದ್ದಾರೆ ಅಂತ ಡಾಕ್ಟರ್ ಸಂಗೈ ಅವರು ಹೇಳಿದ್ದಾರೆ. ಭಾರತದ ನೆರೆಹೊರೆಯಲ್ಲಿ ಗೊಂದಲ ಉಂಟಾಗಿರುವುದರ ಉದಾಹರಣೆಗಳನ್ನ ಅವರು ಉಲ್ಲೇಖಿಸಿದ್ದಾರೆ. ಆ ಪ್ರದೇಶದಲ್ಲಿ ಬೀಜಿಂಗ್ ತನಗೆ ಹೊಂದಿಕೊಳ್ಳುವ ಆಡಳಿತವನ್ನ ಬೆಂಬಲಿಸುತ್ತದೆ ಅಂತ ಅವರು ಆರೋಪವನ್ನ ಮಾಡಿದ್ದಾರೆ. ನೇಪಾಳದಲ್ಲಿ ಒಂದು ಪಕ್ಷ ಬಹಿರಂಗವಾಗಿ ಚೀನಾ ಪರವಾಗಿದ್ದರೆ ಇನ್ನೊಂದು ಪಕ್ಷ ಭಾರತದ ಪರವಾಗಿದೆ. ಶ್ರೀಲಂಕಾ, ಬಾಂಗ್ಲಾದೇಶ ಮತ್ತು ಮಾಲ್ಡೀವ್ಸ್ ನಲ್ಲಿ ಚೀನಾ ಆಡಳಿತ ಗಣ್ಯರನ್ನ ಬೆಳೆಸಿದೆ. ಪಾಕಿಸ್ತಾನದಲ್ಲಿ ಎಲ್ಲಾ ಪ್ರಮುಖ ರಾಜಕೀಯ ಪಕ್ಷಗಳು ಚೀನಾವನ್ನ ಬೆಂಬಲಿಸ್ತಾ ಇವೆ. ಇದು ಆ ದೇಶದಲ್ಲಿ ಗಣ್ಯರನ್ನ ಸೆರೆ ಹಿಡಿಯುವ ತಂತ್ರವಾಗಿದೆ ಅಂತ ಅವರು ವಿವರಿಸಿದ್ದಾರೆ. ಇನ್ನು ಡಾಕ್ಟರ್ ಸಂಗೈ ಅವರ ಪ್ರಕಾರ ಈ ತಂತ್ರವು ದಕ್ಷಿಣ ಏಷ್ಯಾವನ್ನ ಮೀರಿ ವಿಸ್ತರಿಸ್ತಾ ಇದೆ. ಯುರೋಪ್ ನಲ್ಲಿ ಚೀನಾವನ್ನ ಹೊಗಳಿದ ಮಂತ್ರಿಗಳನ್ನ ನಾನು ನೋಡಿದ್ದೇನೆ. ನಂತರ $1,00,000 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಬಳದೊಂದಿಗೆ ಚೀನಿ ಕಂಪನಿಗಳಲ್ಲಿ ನಿರ್ದೇಶಕರಾಗಿ ಉದ್ಯೋಗಗಳನ್ನ ಅವರು ಪಡೆದಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ವರ್ಷಕ್ಕೆ $8,88,000 ಕೂಡ ವೇತನ ಪಡಿತಾ ಇದ್ದಾರೆ. ಚೀನಾ ಪ್ರಭಾವಿಗಳನ್ನ ಖರೀದಿಸುವುದು ಹೀಗೆಯೇ ಅಂತ ಅವರು ಹೇಳಿದ್ದಾರೆ. ಪಕ್ಷಾತೀತವಾಗಿ ಭಾರತೀಯ ನಾಯಕರು ಜಾಗರೂಕರಾಗಲು ಅವರು ಎಚ್ಚರಿಸಿದ್ದಾರೆ. ಆಡಳಿತ ಪಕ್ಷ, ವಿರೋಧ ಪಕ್ಷ, ವ್ಯಾಪಾರ ಮುಖಂಡರು, ಪತ್ರಕರ್ತರು ಎಲ್ಲರೂ ಜಾಗರೂಕರಾಗಿರಬೇಕು. ಅವರು ಕಾರ್ಯಸೂಚಿಗೆ ಸಹಾಯ ಮಾಡುವ ಯಾರನ್ನೇ ಆದರೂ ಚೀನಾ ಅವರನ್ನ ಖರೀದಿಸಲು ಚಿಂತಿಸುವುದಿಲ್ಲ ಅಂತ ಡಾಕ್ಟರ್ ಸಂಗೈ ಅವರು ಹೇಳಿದ್ದಾರೆ. ಬೀಜಿಂಗ್ ನ ಪ್ರಭಾವಿ ಕಾರ್ಯಾಚರಣೆಗಳು ಭಾರತವನ್ನ ನಿರ್ಬಂಧಿಸುವ ವಿಶಾಲ ಭೌಗೋಳಿಕ ರಾಜಕೀಯ ಗುರಿಗಳೊಂದಿಗೆ ಸಂಬಂಧ ಹೊಂದಿವೆ ಅಂತ ಡಾಕ್ಟರ್ ಸಂಗೈ ಎಚ್ಚರಿಕೆ ನೀಡಿದ್ದಾರೆ. ಮಾಲ್ಡೀವ್ಸ್, ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ನೇಪಾಳವನ್ನ ಚೀನಾ ಯಾಕೆ ಬೆಂಬಲಿಸ್ತಾ ಇದೆ? ಭಾರತದ ಮೇಲೆ ದಾಳಿ ಮಾಡುವ ಭಯೋತ್ಪಾದಕರ ವಿರುದ್ಧ ವಿಶ್ವಸಂಸ್ಥೆಯ ನಿರ್ಣಯಗಳನ್ನ ಅವರು ಯಾಕೆ ತಡಿತಾ ಇದ್ದಾರೆ? ಯಾಕಂದ್ರೆ ಅವರು ಭಾರತವನ್ನ ತಮ್ಮ ಹಿಡಿತದಲ್ಲಿಟ್ಟುಕೊಂಡು ದಕ್ಷಿಣ ಏಷ್ಯಾದಲ್ಲಿ ಪ್ರಾಬಲ್ಯ ಸಾಧಿಸಲು ಬಯಸ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ. ಇನ್ನು ಚೀನಾದ ಆರ್ಥಿಕ ಹತೋಟಿಯನ್ನ ರಾಜಕೀಯ ಉದ್ದೇಶಗಳಿಗೆ ಹೋಲಿಸುತ್ತಾ ಅವರು ಭಾರತದ ವ್ಯಾಪಾರ ಕೊರತೆಯನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ಭಾರತ ಚೀನಾದಿಂದ $113 ಬಿಲಿಯನ್ ಮೌಲ್ಯದ ಸರಕನ್ನ ಖರೀದಿಸ್ತಾ ಇದೆ. ಆದರೆ $14 ಬಿಲಿಯನ್ ಮೌಲ್ಯದ ಸರಕುಗಳನ್ನ ಮಾತ್ರ ಚೀನಾಗೆ ಮಾರಾಟ ಮಾಡ್ತಾ ಇದೆ. ಇಲ್ಲಿ ಉಭಯ ದೇಶಗಳ ನಡುವಿನ ವ್ಯಾಪಾರ ಕೊರತೆ $99 ಬಿಲಿಯನ್ ನಷ್ಟಿದೆ. ಇದರರ್ಥ ಕಡಿಮೆ ಕಾರ್ಖಾನೆಗಳು, ಕಡಿಮೆ ಉತ್ಪಾದನೆ, ಭಾರತದಲ್ಲಿ ಕಡಿಮೆ ಉದ್ಯೋಗಗಳು. ಚೀನಾದೊಂದಿಗಿನ ವ್ಯವಹಾರ ಕೇವಲ ಅಸಮಂಜಸವಲ್ಲ, ಅದು ಅಪಾಯಕಾರಿ ಅಂತ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಏನೋ ಚೀನಾದೊಂದಿಗಿನ ವ್ಯಾಪಾರವು ಅದರ ಪ್ರಜಾಪ್ರಭುತ್ವವನ್ನ ಬಲಪಡಿಸಲು ಕಾರಣವಾಗುತ್ತದೆ ಎಂಬುದು ಹೆನ್ರಿ ಕಿಸ್ಸಿಂಜರ್ ಅವರ ಜನಪ್ರಿಯ ಸಿದ್ಧಾಂತ. ಪಶ್ಚಿಮವು 30 ವರ್ಷಗಳ ಕಾಲ ಈ ಭ್ರಮೆಯಲ್ಲಿ ಚೀನಾದಲ್ಲಿ ಹೂಡಿಕೆ ಮಾಡಿದ್ದು ಪ್ರಜಾಪ್ರಭುತ್ವ
ಪ್ರಜಾಪ್ರಭುತ್ವವಾಗುವ ಬದಲು ಚೀನಾ ಪ್ರಜಾಪ್ರಭುತ್ವಕ್ಕೆ ಹೆಚ್ಚು ವಿರೋಧವಾಗಿದೆ. ಭಾರತ ಆ ತಪ್ಪನ್ನ ಪುನರಾವರ್ತಿಸುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ ಅಂತ ಅವರು ಹೇಳಿದ್ದಾರೆ. ಇನ್ನು ಗಡಿಯಲ್ಲಿ ಈಗಾಗಲೇ ಉದ್ವಿಗ್ನತೆ ಹೆಚ್ಚಾಗಿರುವಾಗ ಡಾಕ್ಟರ್ ಸಂಗಯ್ ಅವರ ಮಾತುಗಳು ಭಾರತಕ್ಕೆ ಚೀನಾದ ಸವಾಲು ಕೇವಲ ಮಿಲಿಟರಿ ಮಾತ್ರವಲ್ಲ, ರಾಜಕೀಯ ಮತ್ತು ಆರ್ಥಿಕವೂ ಆಗಿದೆ ಎಂಬುದು ನೆನಪಿಸ್ತಾ ಇದೆ. ನೀವು ಚೀನಾದೊಂದಿಗೆ ವ್ಯವಹರಿಸಬಹುದು ಮತ್ತು ಅದರಿಂದ ಲಾಭ ಪಡಿಬಹುದು ಎಂದು ನೀವು ಭಾವಿಸಿದರೆ ಅದು ತಪ್ಪು. ಬೇಜಿಂಗ್ನ ಆಟ ಗಣ್ಯರನ್ನ ಸೆರೆ ಹಿಡಿಯುವುದಾಗಿದೆ ಮತ್ತು ಭಾರತ ತಡವಾಗುವ ಮೊದಲು ಎಚ್ಚೆತ್ತುಕೊಳ್ಬೇಕು ಅಂತ ಡಾಕ್ಟರ್ ಸಂಗಯ್ ಅವರು ಹೇಳಿದ್ದಾರೆ. ಇನ್ನು ಇವರು ಹೇಳ್ತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ಕೂಡ ಇದು ನಿಜವಾಗುವ ಸಾಧ್ಯತೆ ಇದೆಯಾ ಅಂತ ಅನಿಸ್ಬಿಡುತ್ತೆ. ಯಾಕಂದ್ರೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಭಾರತದೊಂದಿಗೆ ಸಂಬಂಧವನ್ನ ಹಾಳು ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಅಮೆರಿಕ ಭಾರತದೊಂದಿಗೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಇದೇ ಧೈರ್ಯದ ಮೇಲೆ ಭಾರತ ಕೂಡ ಇತ್ತು. ಹೀಗಾಗಿ ಚೀನಾ ಕೂಡ ಭಾರತದ ತಂಟೆಗೆ ಬರ್ತಾ ಇರಲಿಲ್ಲ. ಆದ್ರೆ ಇದೀಗ ಟ್ಯಾಕ್ಸ್ ವಾರ್ ನಡೀತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವದ ಅನೇಕ ರಾಷ್ಟ್ರಗಳ ಮೇಲೆ ಟ್ಯಾಕ್ಸ್ ವಾರ್ ಗಿಳಿದಿದ್ದಾರೆ. ಹೀಗಿರುವಾಗ ಭಾರತದ ಜೊತೆಗಿನ ಸಂಬಂಧ ಕೂಡ ಹಾಳಾಗಿದೆ. ಇದನ್ನೇ ಎನ್ಕ್ಯಾಚ್ ಮಾಡಿಕೊಂಡು ಚೀನಾ ಭಾರತದ ಮೇಲೆ ಹಿಡಿತ ಸಾಧಿಸುವಂತಹ ಪ್ರಯತ್ನ ನಡೆಸುವ ಸಾಧ್ಯತೆ ಕೂಡ ಇದೆ. ಆದ್ರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ವಿಚಾರ ಏನಂದ್ರೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡ್ತಾರಾ? ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಕಚಕ್ಯತೆಯಿಂದ ವಿಶ್ವದ ಹಲವಾರು ರಾಷ್ಟ್ರಗಳ ಸಂಬಂಧವನ್ನ ಗಟ್ಟಿಗೊಳಿಸಿದ್ದಾರೆ. ಹೀಗಾಗಿ ಅಮೆರಿಕ ದೂರವಾದ್ರೂ ಸಹ ಭಾರತ ಚಿಂತೆ ಮಾಡುವಂತಹ ಅಗತ್ಯವಿಲ್ಲ. ಯಾಕಂದ್ರೆ ವಿಶ್ವದ ಅನೇಕ ರಾಷ್ಟ್ರಗಳು ಭಾರತದೊಂದಿಗಿವೆ. ಹೀಗಾಗಿ ಚೀನಾ ಆಟ ಈಗಲೂ ಕೂಡ ನಡೆಯೋದಿಲ್ಲ ಅಂತ ಹೇಳಬಹುದು. ಆದ್ರೆ ಭಾರತ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹೀಗಾಗಿ ಚೀನಾದೊಂದಿಗೆ ಸ್ವಲ್ಪ ಹುಷಾರಾಗಿರ್ಬೇಕಾಗಿರುವುದು ಭಾರತೀಯ ನಾಯಕರು ಹಾಗೂ ವ್ಯಾಪಾರಸ್ಥರಿಗೆ ಒಳ್ಳೆಯದು ಅಂತ ಹೇಳಲಾಗ್ತಾ ಇದೆ. ಇನ್ನು ಗಡಿಯಲ್ಲಿ ಈಗಾಗಲೇ ಉದ್ವಿಗ್ನತೆ ಹೆಚ್ಚಾಗಿರುವಾಗ ಡಾಕ್ಟರ್ ಸಂಗಯ್ ಅವರ ಮಾತುಗಳು ಭಾರತಕ್ಕೆ ಚೀನಾದ ಸವಾಲು ಕೇವಲ ಮಿಲಿಟರಿ ಮಾತ್ರವಲ್ಲ, ರಾಜಕೀಯ ಮತ್ತು ಆರ್ಥಿಕವೂ ಆಗಿದೆ ಎಂಬುದು ನೆನಪಿಸ್ತಾ ಇದೆ. ನೀವು ಚೀನಾದೊಂದಿಗೆ ವ್ಯವಹರಿಸಬಹುದು ಮತ್ತು ಅದರಿಂದ ಲಾಭ ಪಡಿಬಹುದು ಎಂದು ನೀವು ಭಾವಿಸಿದರೆ ಅದು ತಪ್ಪು. ಬೇಜಿಂಗ್ನ ಆಟ ಗಣ್ಯರನ್ನ ಸೆರೆ ಹಿಡಿಯುವುದಾಗಿದೆ ಮತ್ತು ಭಾರತ ತಡವಾಗುವ ಮೊದಲು ಎಚ್ಚೆತ್ತುಕೊಳ್ಬೇಕು ಅಂತ ಡಾಕ್ಟರ್ ಸಂಗಯ್ ಅವರು ಹೇಳಿದ್ದಾರೆ. ಇನ್ನು ಇವರು ಹೇಳ್ತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ಕೂಡ ಇದು ನಿಜವಾಗುವ ಸಾಧ್ಯತೆ ಇದೆಯಾ ಅಂತ ಅನಿಸ್ಬಿಡುತ್ತೆ. ಯಾಕಂದ್ರೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಭಾರತದೊಂದಿಗೆ ಸಂಬಂಧವನ್ನ ಹಾಳು ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಅಮೆರಿಕ ಭಾರತದೊಂದಿಗೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಇದೇ ಧೈರ್ಯದ ಮೇಲೆ ಭಾರತ ಕೂಡ ಇತ್ತು. ಹೀಗಾಗಿ ಚೀನಾ ಕೂಡ ಭಾರತದ ತಂಟೆಗೆ ಬರ್ತಾ ಇರಲಿಲ್ಲ. ಆದ್ರೆ ಇದೀಗ ಟ್ಯಾಕ್ಸ್ ವಾರ್ ನಡೀತಾ ಇದೆ. ಹೀಗಿರುವಾಗ ಭಾರತದ ಜೊತೆಗಿನ ಸಂಬಂಧ ಕೂಡ ಹಾಳಾಗಿದೆ. ಇದನ್ನೇ ಎನ್ಕ್ಯಾಚ್ ಮಾಡಿಕೊಂಡು ಚೀನಾ ಭಾರತದ ಮೇಲೆ ಹಿಡಿತ ಸಾಧಿಸುವಂತಹ ಪ್ರಯತ್ನ ನಡೆಸುವ ಸಾಧ್ಯತೆ ಕೂಡ ಇದೆ. ಆದ್ರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ವಿಚಾರ ಏನಂದ್ರೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡ್ತಾರಾ? ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಕಚಕ್ಯತೆಯಿಂದ ವಿಶ್ವದ ಹಲವಾರು ರಾಷ್ಟ್ರಗಳ ಸಂಬಂಧವನ್ನ ಗಟ್ಟಿಗೊಳಿಸಿದ್ದಾರೆ. ಹೀಗಾಗಿ ಅಮೆರಿಕ ದೂರವಾದ್ರೂ ಸಹ ಭಾರತ ಚಿಂತೆ ಮಾಡುವಂತಹ ಅಗತ್ಯವಿಲ್ಲ. ಯಾಕಂದ್ರೆ ವಿಶ್ವದ ಅನೇಕ ರಾಷ್ಟ್ರಗಳು ಭಾರತದೊಂದಿಗಿವೆ. ಹೀಗಾಗಿ ಚೀನಾ ಆಟ ಈಗಲೂ ಕೂಡ ನಡೆಯೋದಿಲ್ಲ ಅಂತ ಹೇಳಬಹುದು. ಆದ್ರೆ ಭಾರತ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹೀಗಾಗಿ ಚೀನಾದೊಂದಿಗೆ ಸ್ವಲ್ಪ ಹುಷಾರಾಗಿರ್ಬೇಕಾಗಿರುವುದು ಭಾರತೀಯ ನಾಯಕರು ಹಾಗೂ ವ್ಯಾಪಾರಸ್ಥರಿಗೆ ಒಳ್ಳೆಯದು ಅಂತ ಹೇಳಲಾಗ್ತಾ ಇದೆ. ಸೊ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.